ಈ ಬೆಂಗಳೂರಿನಲ್ಲಿ ದಿನೇ ದಿನೇ ರೋಡ್ ರೇಜ್ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇದೆ. ಪೊಲೀಸ್ ಇಲಾಖೆ ಇದಕ್ಕೆ ಕಡಿವಾಣ ಹಾಕುವುದಕ್ಕೆ ಮುಂದಾದ್ರೂ ಕೂಡ ದಿನನಿತ್ಯ ರೋಡ್ ರೇಜ್ ಪ್ರಕರಣ ಒಂದಲ್ಲ ಒಂದು ಬೆಂಗಳೂರಿನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬೆಂಗಳೂರಲ್ಲೇ ಹೆಚ್ಚಾಗ್ತಾ ಇದೆ ರೋಡ್ ರೇಜ್ ಪ್ರಕರಣ. ಗಾಡಿ ಟಚ್ ಆಗಿರೋ ವಿಚಾರಕ್ಕೆ ನಡು ರಸ್ತೆಯಲ್ಲೇ ಫೈಟ್ ಆಗಿ ಹೋಗಿದೆ ಅಂತೆ ನೋಡಿ. ಕಾರು ಚಾಲಕನ ಮೇಲೆ ಆಟೋ ಚಾಲಕರಿಂದ ಹಲ್ಲೆ ಆಗಿದ್ದು ಬಾಣಸ್ವಾಡಿ ಅಯ್ಯಪ್ಪ ಸ್ವಾಮಿ ದೇಗುಲದ ಬಳಿ ಈ ಘಟನೆ ಆಗಿದೆ. ಗಲಾಟೆ ದೃಶ್ಯ ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆಗಸ್ಟ್ 1ನೇ ತಾರೀಕು ಮಧ್ಯಾಹ್ನ 2:50 ನಡೆದಿರುವಂತಹ ಘಟನೆ ಇದು. ಗಲಾಟೆಯ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಗಲಾಟೆಯ ವಿಡಿಯೋ ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಬೇರೆ ಮಾಡಿದ್ದಾರಂತೆ. ವಿಡಿಯೋ ಆಧರಿಸಿ ಬಾಣಸ್ವಾಡಿ ಪೊಲೀಸರಿಂದ ಸದ್ಯ ಮಾಹಿತಿ ಕಲೆ ಹಾಕಲಾಗಿದೆ. ಈ ವಿಚಾರದಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಈಗ ಗಾಡಿ ಟಚ್ ಆದ್ರೂ ಓವರ್ಟೇಕ್ ಮಾಡೋದಕ್ಕೆ ಮುಂದಾದ್ರೂ ಕೂಡ ಹಲ್ಲೆ ಮಾಡೋದು, ಆವಾಜ್ ಹಾಕೋದು, ಗಾಡಿ ತಡೆದು ಬೇರೆ ಬೇರೆ ರೀತಿ ವರ್ತನೆ ಮಾಡೋದು, ಇಂತಹ ಪ್ರಕರಣಗಳಲ್ಲೇ ಬೆಂಗಳೂರು ಸುದ್ದಿ ಆಗ್ತಾ ಇರೋದು. ಈಗ ಮತ್ತೊಂದು ಅಂಥದ್ದೇ ಪ್ರಕರಣ. ಜಸ್ಟ್ ಗಾಡಿ ಟಚ್ ಆಯ್ತು ಅನ್ನೋ ಕಾರಣಕ್ಕೆ ಫೈಟ್ ಆಗಿ ಹೋಗಿದೆ. ನಡು ರಸ್ತೆಯಲ್ಲಿ ದೃಶ್ಯ ನೋಡ್ತಾ ಇದ್ದೀರಿ. ಆಟೋ ಚಾಲಕನಿಗೆ ಹಲ್ಲೆ ಮಾಡ್ತಾ ಇರುವಂತಹ ದೃಶ್ಯ.